ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. NMMS ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡಬೇಕಾ? ಎಸ್, ಯುವರ್ ರೈಟ್ ಪ್ಲೇಸ್ ಹಿಯರ್. ಸೊ ಆತ್ಮೀಯ ಸ್ನೇಹಿತರೆ, ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಏನಿದೆ, ಈ ಟಾಪಿಕ್ ಮೇಲೆ ನಾವು NMMS ಪೇಪರ್ನ ನೋಡ್ತಾ ಹೋದಾಗ ಹಲವಾರು ಪ್ರಶ್ನೆಗಳು ಬರ್ತಾ ಇವೆ. ಸೊ ಹಾಗಾದರೆ ಈ ಒಂದು ಟಾಪಿಕ್ ಮೇಲೆ ಬರುವಂಥ ಅತ್ಯಂತ ಪ್ರಮುಖ 15 ಪ್ರಶ್ನೆಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಎಲ್ಲ ಪ್ರಶ್ನೆಗಳಿಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಸರಿಯಾದ ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನು ಏನಂತ ಕರಿತೀವಿ ಅಂತ. ಅಂದರೆ ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆಗಳು ಇಲ್ಲಿ ಆಪ್ಷನ್ ಎ ರಬಿ ಬೆಳೆ ಇದೆ, ಆಪ್ಷನ್ ಬಿ ಖಾರಿಫ್ ಬೆಳೆ ಇದೆ, ಆಪ್ಷನ್ ಸಿ ಜೈದ್ ಬೆಳೆಗಳು ಅಂತ ಹೇಳ್ತೀವಿ, ಆಪ್ಷನ್ ಡಿ ವಾಣಿಜ್ಯ ಬೆಳೆಗಳು ಅಂತ. ಸೊ ಆತ್ಮೀಯ ಸ್ನೇಹಿತರೆ, ಸರಿಯಾದ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಏನಂತ ಕರಿತೀವಿ ಅಂತ ಸರಿಯಾದ ಉತ್ತರ ಯಾವುದು ಅಂದರೆ ಖಾರಿಫ್ ಬೆಳೆ ಅಂತ ಹೇಳ್ತೀವಿ. ಸೊ ಖಾರಿಫ್ ಬೆಳೆ ಏನಂದರೆ ಈ ಒಂದು ಮಾನ್ಸೂನ್ಗಳಲ್ಲಿ ಏನು ಹೇಳ್ತೀವಲ್ಲ, ಆ ಮಾನ್ಸೂನ್ಗಳ ಒಂದು ಆಧಾರದಲ್ಲಿ ಬೆಳೆಯುವಂಥ ಬೆಳೆಗಳು. ಸೊ ಎರಡನೇ ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆ ಯಾವುದು ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ರಬಿ ಬೆಳೆಗೆ ಉದಾಹರಣೆಯಾಗಿದೆ? ಖಾರಿಫ್ ಬೆಳೆ ಬಗ್ಗೆ ನಾವು ತಿಳ್ಕೊಂಡ್ವಿ, ಈಗ ರಬಿ ಬೆಳೆಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಕ್ವಶನ್ ಆಪ್ಷನ್ ಎ ಭತ್ತ, ಆಪ್ಷನ್ ಬಿ ಜೋಳ, ಆಪ್ಷನ್ ಸಿ ಗೋಧಿ, ಆಪ್ಷನ್ ಡಿ ಸೋಯಾಬೀನ್. ಸೊ ಯಾವುದು ಈ ಒಂದು ರಬಿ ಬೆಳೆಗೆ ಉದಾಹರಣೆ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದ ಉತ್ತರವನ್ನು ಆನ್ಸರ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇಲ್ಲಿ ಯಾವುದು ಅಂದರೆ ಗೋಧಿ. ಗೋಧಿ ಒಂದು ರಬಿ ಬೆಳೆ ಅಂತ ಹೇಳ್ತೀವಿ. ಸೊ ಕ್ವಶನ್ ನಂಬರ್ 3. ಸೊ ಕ್ವಶನ್ ನಂಬರ್ 3 ಏನಿದೆ ಅಂದರೆ ಮಣ್ಣನ್ನು ಸಡಿಲಗೊಳಿಸುವ ಮತ್ತು ತಿರುವಿ ಹಾಕುವ ಪ್ರಕ್ರಿಯೆಯನ್ನು ಏನಂತ ಕರಿತೀರಿ? ಇದು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಮಾಡುವ ಹಂತದಲ್ಲಿ ಒಂದು ಬರ್ತದೆ. ನಾವು ಈ ಒಂದು ಬೀಜವನ್ನು ಬಿತ್ತೋದಕ್ಕಿಂತ ಮುಂಚೆ ಮಣ್ಣನ್ನು ಸಡಿಲಗೊಳಿಸ್ತೀವಿ, ಜೊತೆಲಿ ಅದನ್ನು ತಿರುವು ಹಾಕುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಸೊ ಅದಕ್ಕೆ ಏನಂತ ಕರಿತೀವಿ ಅಂತ. ಆಪ್ಷನ್ ಎ ಬಿತ್ತನೆ, ಆಪ್ಷನ್ ಬಿ ನೀರಾವರಿ, ಆಪ್ಷನ್ ಸಿ ಉಳುಮೆ, ಆಪ್ಷನ್ ಡಿ ಕೊಯ್ಲು. ಸೊ ಇವುಗಳಲ್ಲಿ ಆನ್ಸರ್ ಹೇಳಿ. ಮಣ್ಣನ್ನು ಸಡಿಲಗೊಳಿಸುವಂಥ ಒಂದು ತಿರುವು ಹಾಕುವ ಪ್ರಕ್ರಿಯೆ. ಬಿತ್ತನೆ ಅಂತೂ ಆಗೋದಿಲ್ಲ, ನೀರಾವರಿ ಕೂಡ ಆಗೋದಿಲ್ಲ, ಕೊಯ್ಲು ಅಂದರೆ ಆಗೋದಿಲ್ಲ, ಉಳುಮೆ ಸರಿಯಾದ ಉತ್ತರ. ಯಾಕಂದರೆ ಮಣ್ಣನ್ನು ತಿರುವು ಹಾಕುವಂಥ ಒಂದು ಪ್ರಕ್ರಿಯೆ ಅದಾಗಿದೆ ಉಳುಮೆ. ಕ್ವಶನ್ ನಂಬರ್ 4. ಸೊ ಕ್ವಶನ್ ನಂಬರ್ 4 ಏನು ಹೇಳ್ತದೆ ಅಂದರೆ ಹೊಲದಲ್ಲಿ ಬೆಳೆಯೊಂದಿಗೆ ಬೆಳೆಯುವ ಅನಗತ್ಯ ಸಸ್ಯಗಳನ್ನು ಏನಂತ ಕರಿತೀವಿ? ಅಂದರೆ ನೀವು ಬೆಳೆಗಳನ್ನು ಬೆಳೀತಾ ಇರ್ತೀರಿ, ಅವಾಗ ಏನಾಗುತ್ತೆ, ಮಧ್ಯದಲ್ಲಿ ಅನಗತ್ಯವಾದ ಒಂದು ಹುಲ್ಲು ಇರ್ಬೋದು, ಪಾರ್ಥೇನಿಯಂ ಇರ್ಬೋದು, ಸಸ್ಯಗಳು ಬೆಳೀತಾ ಇರ್ತವೆ. ಅವುಗಳನ್ನು ಏನಂತ ಕರಿತೀರಿ ಅಂತ ಇದೆ. ಸೊ ಯಾವುದು? ಕಳೆಗಳಂತ ಕರಿತೀರಾ, ಗೊಬ್ಬರ ಅಂತ ಕರಿತೀರಾ, ಪೀಡೆಗಳು ಅಂತ ಕರಿತೀರಾ, ಪೊದೆಗಳು ಅಂತ ಕರಿತೀರಾ? ಸೊ ಹೊಲದಲ್ಲಿ ಬೆಳೆಯುವಂಥ ಅನಗತ್ಯ ಸಸ್ಯಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಕಳೆಗಳು ಅಂತ ನಾವು ಕರಿತೀವಿ. ಏನಂತ ಕರಿತೀವಿ ಸ್ನೇಹಿತರೆ? ಕಳೆಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 5. ಸೊ ಇಲ್ಲಿ ಬೀಜಗಳನ್ನು ಸರಿಯಾದ ಆಳ ಮತ್ತು ಅಂತರದಲ್ಲಿ ಬಿತ್ತಲು ಬಳಸುವ ಆಧುನಿಕ ಉಪಕರಣ ಯಾವುದು? ಬೀಜಗಳನ್ನು ಆಳದಲ್ಲಿ, ಅಂತರದಲ್ಲಿ, ಒಂದೇ ಸಮಾಂತರದಲ್ಲಿ ಬಿತ್ತಬೇಕು. ಸೊ ನೇಗಿಲ್ ಸಹಾಯದಿಂದ ಬಿತ್ತುತ್ತೀರಾ, ಕುಂಟೆ ಸಹಾಯದಿಂದ ಬಿತ್ತುತ್ತೀರಾ, ಸೀಡ್ ಡ್ರಿಲ್ ಅಥವಾ ಬೀಜ ಬಿತ್ತುವ ಯಂತ್ರದಿಂದ ಬಿತ್ತುತ್ತೀರಾ, ಕುಡುಗೋಲಿನಿಂದ ಬಿತ್ತುತ್ತೀರಾ? ಸೊ ಬೀಜಗಳನ್ನು ಒಂದೇ ಆಳದಲ್ಲಿ, ಒಂದೇ ಅಂತರದಲ್ಲಿ ಬಿತ್ತಲಿಕ್ಕೆ ಬಳಸುವಂಥ ಒಂದು ಸಾಧನ ಯಾವುದು ಅಂದರೆ ಬೀಜ ಬಿತ್ತುವ ಯಂತ್ರ, ಸೀಡ್ ಡ್ರಿಲ್ ಅಂತ ನಾವು ಹೇಳ್ತೀವಿ. ಕ್ವಶನ್ ನಂಬರ್ 6. ಸೊ ಕ್ವಶನ್ ನಂಬರ್ 6 ಏನು ಹೇಳುತ್ತೆ ಅಂದರೆ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಮರುಪೂರ್ಣ ಮಾಡಲು ಅನುಸರಿಸುವಂಥ ವಿಧಾನ ಯಾವುದು? ಅಂದರೆ ಮಣ್ಣಿನಲ್ಲಿ ಏನು ಪೋಷಕಾಂಶ ಇರ್ತವೆ, ಅದು ಆ ಮಣ್ಣು ಪೋಷಕಾಂಶಗಳನ್ನು ಕಳೆದುಕೊಂಡಾಗ ಅದನ್ನು ಮತ್ತೊಂದು ಸಲ ಮರುಪೂರ್ಣ ಮಾಡ್ತಾರೆ. ಆಪ್ಷನ್ ಎ ಬೆಳೆ ಸರದಿಯ ವಿಧಾನ, ಅತಿಯಾದ ನೀರಾವರಿ, ಕೀಟನಾಶಕಗಳ ಬಳಕೆ, ಸತತವಾಗಿ ಒಂದೇ ಬೆಳೆ ಬೆಳೆಯುವುದು. ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಮರುಪೂರ್ಣ ಮಾಡಲು ಅನುಸರಿಸುವಂಥ ವಿಧಾನ. ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಮತ್ತೆ ಅಲ್ಲಿ ಸಂಗ್ರಹ ಆಗಬೇಕು. ಸೊ ಯಾವುದು ಅಂದರೆ ಇಲ್ಲಿ ಬೆಳೆ ಸರದಿಯ ವಿಧಾನ. ಒಂದು ಸಲ ನೀವು ಜೋಳ ಬೆಳೆದ್ರೆ ಇನ್ನೊಂದು ಸಲ ತೊಗರಿ ಬೆಳಿಬೇಕಾಗತ್ತೆ, ಮತ್ತೊಂದು ಸಲ ತೊಗರಿ ಬೆಳೆದ್ರೆ ಮತ್ತೊಂದು ಸಲ ಜೋಳ. ಈ ರೀತಿ ಏನು ಏಕದಳ ಮತ್ತು ದ್ವಿದಳ ಧಾನ್ಯಗಳನ್ನು ಸರದಿ ಅನುಸಾರವಾಗಿ ಬಿತ್ತುವಂಥದ್ದು ಅಂತ ಇದೆ. ಸೊ ಕ್ವಶನ್ ನಂಬರ್ 7. ಸೊ ಇಲ್ಲಿ ಹನಿ ನೀರಾವರಿ ಪದ್ಧತಿಯು ಯಾವ ಪ್ರದೇಶಗಳಿಗೆ ಹೆಚ್ಚು ಸೂಕ್ತವಾಗಿದೆ? ಹನಿ ನೀರು ಅಂದರೆ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಿ. ಆಪ್ಷನ್ ಎ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶಗಳಿಗೆ, ನೀರು ಕಡಿಮೆ ಇರುವ ಪ್ರದೇಶಗಳು, ನದಿ ಹತ್ತಿರವಿರುವ ಪ್ರದೇಶಗಳು, ಜೌಗು ಪ್ರದೇಶಗಳು. ಈ ಹನಿ ನೀರಾವರಿ ಪದ್ಧತಿ ಸಾಮಾನ್ಯವಾಗಿ ಎಲ್ಲಿ ಮಳೆ ಪ್ರಮಾಣ ಕಡಿಮೆ ಇರ್ತದೆ ಅಲ್ಲಿ ಅದನ್ನು ನಾವು ಬಳಸ್ತೀವಿ. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ನಾವು ಹೇಳ್ತೀವಿ. ಕ್ವಶನ್ ನಂಬರ್ 8. ಸೊ ಕ್ವಶನ್ ನಂಬರ್ 8 ಏನಿದೆ ಅಂದರೆ ಇಲ್ಲಿ ರಾಸಾಯನಿಕ ಗೊಬ್ಬರಗಳಿಗೆ ಅಥವಾ ಫರ್ಟಿಲೈಸರ್ ಅಂತ ಏನು ಹೇಳ್ತೀವಿ, ರಾಸಾಯನಿಕ ಗೊಬ್ಬರಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಇದೆ. ಆಪ್ಷನ್ ಎ ಕಾಂಪೋಸ್ಟ್ ಗೊಬ್ಬರ, ಆಪ್ಷನ್ ಬಿ ಕೊಟ್ಟಿಗೆ ಗೊಬ್ಬರ, ಆಪ್ಷನ್ ಸಿ ಯೂರಿಯಾ, ಆಪ್ಷನ್ ಡಿ ಹಸಿರೆಲೆ ಗೊಬ್ಬರ. ಸೊ ರಾಸಾಯನಿಕ ಗೊಬ್ಬರಗಳಿಗೆ ಉದಾಹರಣೆ ಯಾವುದು ಅಂತ ಇದೆ. ಯಾವುದು ರಾಸಾಯನಿಕ ಗೊಬ್ಬರಕ್ಕೆ ಅಂದರೆ ಯೂರಿಯಾ ಇಸ್ ದ ರೈಟ್ ಆನ್ಸರ್. ಕಾಂಪೋಸ್ಟು, ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರಗಳು ಇವು ರಾಸಾಯನಿಕ ಗೊಬ್ಬರ ಅಲ್ಲ, ಅವು ಜೈವಿಕ ಗೊಬ್ಬರಗಳು ಅಂತ ನಾವು ಹೇಳ್ತೀವಿ. ಕ್ವಶನ್ ನಂಬರ್ 9.
ಗೈಡ್. ರೈತನ ಮಿತ್ರ ಎಂದು ಯಾವ ಜೀವಿಯನ್ನು ಕರಿತೀವಿ? ಭಾಳ ಇಂಪಾರ್ಟೆಂಟು, ಭಾಳ ಪಾಪ್ಯುಲರ್ ಆಗಿರುವಂಥ ಪ್ರಶ್ನೆ. ರೈತನ ಮಿತ್ರ ಆಪ್ಷನ್ ಎ ಇಲಿ, ಆಪ್ಷನ್ ಬಿ ಹಾವು, ಆಪ್ಷನ್ ಸಿ ಎರೆಹುಳು, ಆಪ್ಷನ್ ಡಿ ಮಿಡತೆ. ಸೊ ರೈತನ ಮಿತ್ರ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂದರೆ ದಟ್ ಈಸ್ ಎರೆಹುಳು. ಎರೆಹುಳು ರೈತನ ಮಿತ್ರ ಅಂತ ಹೇಳ್ತೀವಿ. ಅದು ಮಣ್ಣನ್ನು ತಿರುವು ಹಾಕುವುದರಿಂದ ಅದೇನಾಗುತ್ತೆ, ರೈತನ ಮಿತ್ರ ಅಂತ ನಾವು ಹೇಳ್ತೀವಿ. ಸೊ ಕ್ವಶನ್ ನಂಬರ್ 10. ಸೊ ಕ್ವಶನ್ ನಂಬರ್ 10 ಏನು ಹೇಳುತ್ತೆ? ಇಲ್ಲಿ ಧಾನ್ಯಗಳಿಂದ ಹೊಟ್ಟನ್ನು ಬೇರ್ಪಡಿಸುವಂಥ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಅಂತ ಇದೆ. ಆಪ್ಷನ್ ಎ ಒಕ್ಕಣೆ ಅಥವಾ ಥ್ರೆಶಿಂಗು, ಆಪ್ಷನ್ ಬಿ ತೂರುವುದು, ಆಪ್ಷನ್ ಸಿ ಬಿತ್ತನೆ ಮಾಡುವುದು, ಆಪ್ಷನ್ ಡಿ ಉಳುಮೆ ಮಾಡುವುದು. ಸೊ ನೋಡಿ, ಬಿತ್ತನೆ ಮಾಡುವುದು ಉಳುಮೆ ಮಾಡುವುದು ಅಂತೂ ಬರೋದಿಲ್ಲ. ಈಗ ಒಕ್ಕಣೆ ಮತ್ತು ತೂರುವುದು ಅಂತ ಎರಡೇ ಇದೆ. ಸೊ ತಾವು ಗಮನಿಸ್ಬೋದು, ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸೊ ತೂರುವಂಥದ್ದನ್ನು ಮಾಡ್ತಾರೆ ಈ ರಾಶಿ ಮಾಡುವಾಗ. ಸೊ ತೂರುವುದ್ರ ಮುಖಾಂತರ ಇಲ್ಲಿ ಧಾನ್ಯಗಳು ಒಂದು ಕಡೆ, ಹೊಟ್ಟನ್ನು ಒಂದು ಕಡೆ ಬೇರ್ಪಡಿಸುವಂಥ ಕೆಲಸವನ್ನು ಆಗುತ್ತೆ. ಕ್ವಶನ್ ನಂಬರ್ 11. ಸೊ ಕ್ವಶನ್ ನಂಬರ್ 11 ಏನಿದೆ ಅಂದರೆ ನಮಗೆ ಬೆಳೆಗಳಿಗೆ ಅನಿರ್ದಿಷ್ಟ ಅವಧಿಯಲ್ಲಿ ನೀರನ್ನು ಪೂರೈಸುವ ಕ್ರಿಯೆಗೆ ಏನಂತ ಕರಿತೀವಿ? ಅನಿರ್ದಿಷ್ಟ ಅವಧಿ, ನಿರ್ದಿಷ್ಟ ಟೈಮ್ ಇರೋದಿಲ್ಲ. ಅದನ್ನು ತೇವಗೊಳಿಸುವಿಕೆ, ಆಪ್ಷನ್ ಬಿ ನೀರಾವರಿ, ಆಪ್ಷನ್ ಸಿ ಸಂಗ್ರಹಣೆ, ಆಪ್ಷನ್ ಡಿ ಸಂರಕ್ಷಣೆ. ಸೊ ಸ್ನೇಹಿತರೆ, ಈ ಒಂದು ಬೆಳೆಗಳಿಗೆ ನಿರ್ದಿಷ್ಟ ಅವಧಿಯಲ್ಲಿ ಇಷ್ಟೇ ಟೈಮಿಗೆ ನೀರನ್ನು ಪೂರೈಸುವಂಥದ್ದು ಯಾವುದು? ನೀರಾವರಿ. ಎಸ್, ನೀರಾವರಿ. ಅದರಲ್ಲಿ ಹಲವಾರು ಪ್ರಕಾರಗಳನ್ನು ನಾವು ನೋಡ್ತೀವಿ. ಕ್ವಶನ್ ನಂಬರ್ 12. ಸೊ ಸ್ನೇಹಿತರೆ, ಕಳೆಗಳನ್ನು ನಿಯಂತ್ರಿಸಲು ಬಳಸುವ ರಾಸಾಯನಿಕಗಳನ್ನು ಏನಂತ ಕರಿತೀವಿ? ಆಪ್ಷನ್ ಎ ಕೀಟನಾಶಕ, ಆಪ್ಷನ್ ಬಿ ಕಳೆನಾಶಕ, ಆಪ್ಷನ್ ಸಿ ರಸಗೊಬ್ಬರ, ಆಪ್ಷನ್ ಡಿ ಶಿಲೀಂಧ್ರನಾಶಕ. ಸೊ ಈ ಒಂದು ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬಳಸುವಂಥ ಒಂದು ರಾಸಾಯನಿಕ ವಸ್ತುಗಳನ್ನು ನಾವು ಕಳೆನಾಶಕ ಅಂತ ನಾವು ಕರಿತೀವಿ. ಕ್ವಶನ್ ನಂಬರ್ 13. ಸೊ ಕ್ವಶನ್ ನಂಬರ್ 13 ಏನು ಹೇಳುತ್ತೆ ಅಂದರೆ ಇಲ್ಲಿ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಬಿತ್ತನೆಯ ನಂತರ ಆಚರಿಸುವ ಸುಗ್ಗಿಯ ಹಬ್ಬ ಯಾವುದು? ಪಂಜಾಬ್ ಮತ್ತು ಹರಿಯಾಣ ಕೇಳಿದ್ದಾರೆ. ಪೊಂಗಲ್, ಓಣಂ, ಬೈಸಾಖಿ, ಬಿಹು. ಸೊ ಇಲ್ಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಒಂದು ಸುಗ್ಗಿಯ ಸಮಯದಲ್ಲಿ ಆಚರಿಸುವಂಥದ್ದು ಯಾವುದು ಅಂದರೆ ಬೈಸಾಖಿ. ಓಕೆ, ಪೊಂಗಲ್ಲು, ಓಣಂ ಎಲ್ಲ ಈ ತಮಿಳು ಮತ್ತು ಕೇರಳದಲ್ಲಿ ಕಂಡು ಬರ್ತವೆ. ಕ್ವಶನ್ ನಂಬರ್ 14. ಇಲ್ಲಿ ಕಾಳುಗಳಿಂದ ಬೀಜಗಳನ್ನು ಬೇರ್ಪಡಿಸಲಿಕ್ಕೆ ಬಳಸುವಂಥ ಯಂತ್ರ ಯಾವುದು? ಆಪ್ಷನ್ ಎ ಟ್ರ್ಯಾಕ್ಟರ್, ಆಪ್ಷನ್ ಬಿ ಕಂಬೈನ್, ಆಪ್ಷನ್ ಸಿ ಕುಂಟೆ, ಆಪ್ಷನ್ ಡಿ ನೇಗಲು. ಕುಂಟೆ, ನೇಗಲಂತೂ ನಾವು ಕಾಳುಗಳನ್ನು ಬೇರ್ಪಡಿಸಲಿಕ್ಕೆ ನಾವು ಬಳಸೋದಿಲ್ಲ. ಟ್ರ್ಯಾಕ್ಟರ್ ಮತ್ತು ಕಂಬೈನು ಎರಡು ಆಪ್ಷನ್ಸು ಉಳಿತಿಲ್ಲಿ. ಸೊ ಇಲ್ಲಿ ಸರಿಯಾದ ಉತ್ತರ ಕಂಬೈನ್ ಅಂತ ಹೇಳ್ತೀವಿ. ಸೊ ಇದು ಭಾಳ ಇಂಪಾರ್ಟೆಂಟು. ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ ಭಾಳ ಇಂಪಾರ್ಟೆಂಟು. ಕ್ವಶನ್ ನಂಬರ್ 15. ಸೊ ಕ್ವಶನ್ ನಂಬರ್ 15 ಏನು ಹೇಳುತ್ತೆ ಅಂದರೆ ಸಾರಜನಕ ಅಥವಾ ನೈಟ್ರೋಜನ್ ಅಂತ ನಾವು ಹೇಳ್ತೀವಿ. ಈ ಸಾರಜನಕವನ್ನು ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾಗಳು ಯಾವ ಸಸ್ಯಗಳ ಬೇರುಗಳಲ್ಲಿ ಕಂಡು ಬರ್ತವೆ? ಅಂದರೆ ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಮಣ್ಣಿನಲ್ಲಿ ಸ್ಥಿರೀಕರಣಗೊಳಿಸುವಂಥ ಬ್ಯಾಕ್ಟೀರಿಯಾ ಯಾವ ಪ್ರಭೇದದ ಸಸ್ಯಗಳಲ್ಲಿ ಕಂಡು ಬರ್ತವೆ? ಅದು ಏಕದಳ ಸಸ್ಯಗಳಲ್ಲಿ ಕಂಡು ಬರುತ್ತಾ, ದ್ವಿದಳ ಸಸ್ಯಗಳಲ್ಲಿ ಕಂಡು ಬರುತ್ತಾ, ಜಲಚರ ಸಸ್ಯಗಳಲ್ಲಿ ಕಂಡು ಬರುತ್ತಾ, ಮರುಭೂಮಿ ಸಸ್ಯಗಳಲ್ಲಿ ಕಂಡು ಬರುತ್ತಾ? ಸ್ನೇಹಿತರೆ, ಈ ಒಂದು ಸಾರಜನಕವನ್ನು ಸ್ಥಿರೀಕರಣಗೊಳಿಸುವಂಥ ಬ್ಯಾಕ್ಟೀರಿಯಾ ದ್ವಿದಳ ಸಸ್ಯಗಳಲ್ಲಿ ಕಂಡು ಬರುತ್ತೆ. ಉದಾಹರಣೆಗಾಗಿ ಒಂದು ತೊಗರಿ ಅಂತ ಹೇಳ್ಬೋದು, ಹೆಸರು, ಉದ್ದು ಇವೆಲ್ಲ ದ್ವಿದಳ ಧಾನ್ಯಗಳಿಗೆ ಉದಾಹರಣೆ ಆಗಿರುವಂಥದ್ದು. ಸ್ನೇಹಿತರೆ, ಇಷ್ಟೊಂದು ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮುಂದಿನ ಒಂದು ವಿಡಿಯೋ ತರಗತಿಯಲ್ಲಿ ಮತ್ತೆ 15 ಪ್ರಮುಖ ಪ್ರಶ್ನೆಗಳ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ವಿಶೇಷವಾಗಿ ಜೀವಿಗಳ ವರ್ಗೀಕರಣ. ಸೊ ಈ ಟಾಪಿಕ್ ಇಟ್ಕೊಂಡು 15 ಪ್ರಶ್ನೆಗಳ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ವಂದೇ ಮಾತರಂ.